ಇದೇ ರೀತಿ ಸದನದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ಸಮರವೇ ನಡೆಯಿತು. ಡಿಕೆಶಿ ಎಚ್ಚರಿಕೆಗೆ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ರು. ಇದು ಕಲಾವಿದರಿಗೆ ಬಳಸೋ ಭಾಷಣ ಇದು ಅಂತ ಪ್ರಶ್ನೆ ಮಾಡಿದ್ರು. ಗಂಡ್ಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು ಅಶ್ವಥ್ ನಾರಾಯಣ್. ಈ ಅಶ್ವಥ್ ನಾರಾಯಣ್ ಮಾತಿಗೆ ಡಿಸಿಎಂ ಡಿಕೆಶಿ ಗರಂ ಆದ್ರು. ಗಂಡ್ಸಾದವನು ಒಂದು ಆಫೀಸ್ ಮಾಡೋಕ್ಕಾಗ್ಲಿಲ್ಲ, ರಾಮನಗರದಲ್ಲಿ ಪಾರ್ಟಿ ಆಫೀಸ್ ಮಾಡೋಕ್ಕಾಗ್ಲಿಲ್ಲ ಅಂತ ಇದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು, ಸುಮ್ಮನಿರುವಂತ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಡಿಚ್ಚಿದ್ರು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ನಾನೇನ್ ಹೇಳಿದ್ದೀನಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ನಾನೇನ್ ಹೇಳಿದ್ದೀನಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ. ಇದೇ ರೀತಿ ಸದನದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ಸಮರವೇ ನಡೆಯಿತು. ಡಿಕೆಶಿ ಎಚ್ಚರಿಕೆಗೆ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ರು. ಇದು ಕಲಾವಿದರಿಗೆ ಬಳಸೋ ಭಾಷಣ ಇದು ಅಂತ ಪ್ರಶ್ನೆ ಮಾಡಿದ್ರು. ಗಂಡ್ಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು ಅಶ್ವಥ್ ನಾರಾಯಣ್. ಈ ಅಶ್ವಥ್ ನಾರಾಯಣ್ ಮಾತಿಗೆ ಡಿಸಿಎಂ ಡಿಕೆಶಿ ಗರಂ ಆದ್ರು. ಗಂಡ್ಸಾದವನು ಒಂದು ಆಫೀಸ್ ಮಾಡೋಕ್ಕಾಗ್ಲಿಲ್ಲ, ರಾಮನಗರದಲ್ಲಿ ಪಾರ್ಟಿ ಆಫೀಸ್ ಮಾಡೋಕ್ಕಾಗ್ಲಿಲ್ಲ ಅಂತ ಇದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು, ಸುಮ್ಮನಿರುವಂತ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಡಿಚ್ಚಿದ್ರು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ನಾನೇನ್ ಹೇಳಿದ್ದೀನಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ನಾನೇನ್ ಹೇಳಿದ್ದೀನಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ. ಇದೇ ರೀತಿ ಸದನದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ಸಮರವೇ ನಡೆಯಿತು. ಡಿಕೆಶಿ ಎಚ್ಚರಿಕೆಗೆ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ರು. ಇದು ಕಲಾವಿದರಿಗೆ ಬಳಸೋ ಭಾಷಣ ಇದು ಅಂತ ಪ್ರಶ್ನೆ ಮಾಡಿದ್ರು. ಗಂಡ್ಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು ಅಶ್ವಥ್ ನಾರಾಯಣ್. ಈ ಅಶ್ವಥ್ ನಾರಾಯಣ್ ಮಾತಿಗೆ ಡಿಸಿಎಂ ಡಿಕೆಶಿ ಗರಂ ಆದ್ರು. ಗಂಡ್ಸಾದವನು ಒಂದು ಆಫೀಸ್ ಮಾಡೋಕ್ಕಾಗ್ಲಿಲ್ಲ, ರಾಮನಗರದಲ್ಲಿ ಪಾರ್ಟಿ ಆಫೀಸ್ ಮಾಡೋಕ್ಕಾಗ್ಲಿಲ್ಲ ಅಂತ ಇದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು, ಸುಮ್ಮನಿರುವಂತ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಡಿಚ್ಚಿದ್ರು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ?
ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಮಾತಾಡ್ತಾರೆ. ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಟೆ ಕೆಲಸ ಮಾಡಿ ತೋರಿಸಿ ಹಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ಏನ್ ಮಾಡ್ತಿದ್ದೆ ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಮಾತಾಡ್ತಾರೆ. ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಟೆ ಕೆಲಸ ಮಾಡಿ ತೋರಿಸಿ ಹಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ಇದೇ ರೀತಿ ಸದನದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ಸಮರವೇ ನಡೆಯಿತು. ಡಿಕೆಶಿ ಎಚ್ಚರಿಕೆಗೆ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ರು. ಇದು ಕಲಾವಿದರಿಗೆ ಬಳಸೋ ಭಾಷಣ ಇದು ಅಂತ ಪ್ರಶ್ನೆ ಮಾಡಿದ್ರು. ಗಂಡ್ಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು ಅಶ್ವಥ್ ನಾರಾಯಣ್. ಈ ಅಶ್ವಥ್ ನಾರಾಯಣ್ ಮಾತಿಗೆ ಡಿಸಿಎಂ ಡಿಕೆಶಿ ಗರಂ ಆದ್ರು. ಗಂಡ್ಸಾದವನು ಒಂದು ಆಫೀಸ್ ಮಾಡೋಕ್ಕಾಗ್ಲಿಲ್ಲ, ರಾಮನಗರದಲ್ಲಿ ಪಾರ್ಟಿ ಆಫೀಸ್ ಮಾಡೋಕ್ಕಾಗ್ಲಿಲ್ಲ ಅಂತ ಇದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು, ಸುಮ್ಮನಿರುವಂತ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಡಿಚಿಪು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ಏನ್ ಮಾಡ್ತಿದ್ದೆ ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಮಾತಾಡ್ತಾರೆ. ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಟೆ ಕೆಲಸ ಮಾಡಿ ತೋರಿಸಿ ಹಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಭಾಷೆಗಳು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡೀಗ. ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ಏನ್ ಮಾಡ್ತಿದ್ದೆ ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಮಾತಾಡ್ತಾರೆ. ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಟೆ ಕೆಲಸ ಮಾಡಿ ತೋರಿಸಿ ಹಿಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು